ಓಕೆ ಶ್ರುತಿ ಅವರೇ, ನಿಮ್ಮ ರಾಜಕೀಯದ ಎಂಟ್ರಿ ಹೇಗಿತ್ತು ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ನಮಸ್ಕಾರ ಶ್ರುತಿ ಅವರೇ. ಶ್ರುತಿ ಅವರು ನನ್ನ ನೆನಪಿರುವಾಗೆ 2006 ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದರು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ಅವರಿಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನಮ್ಮ ಪಕ್ಷ ಜವಾಬ್ದಾರಿಯನ್ನು ಕೊಡ್ತು. ತದನಂತರ ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರಿಗೆ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ. ಮಹಿಳೆಯರಿಗೆ ಉಪಯೋಗ ಆಗುವಂಥ ಏನು ಯೋಜನೆಗಳಿತ್ತು ಅದನ್ನು ಮನಮುಟ್ಟೋ ರೀತಿ ಹೇಳುವಂಥ ಒಂದು ಕಲೆ ನಿಮ್ಮಲ್ಲಿ ಇದೆ. ಅದರಿಂದನೇ ಇವತ್ತು ಕೂಡ ಶ್ರುತಿ ಅಂತ ಹೇಳಿದ್ರೆ ಜನ ಸೇರ್ತಾರೆ, ಶ್ರುತಿ ಅಂತ ಹೇಳಿದ್ರೆ ಜನ ಮಾತಾಡೋದನ್ನು ಆಲಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಧಾರವಾಡ, ಗದಗ ಮತಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಬಂದಾಗ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಬಗ್ಗೆ ಇರಬೇಕಾದಂಥ ಅವರ ಕರುಣೆ ಮತ್ತು ಅವರಿಗಿರಬೇಕಾದಂಥ ವಿಚಾರಧಾರೆ ಸದಾಕಾಲ ಉಳಿದಿದೆ. ಸಾಮಾನ್ಯರ ಬಗ್ಗೆ, ದಲಿತರ ಬಗ್ಗೆ, ಬಡವರ ಬಗ್ಗೆ ಇರಬೇಕಾದಂಥ ಕಳವಳ ಮತ್ತು ಕಳಕಳಿ ಏನಿದೆ, ಎಲ್ಲ ರಾಜಕಾರಣಿಗಳನ್ನು ಮೆಚ್ಚಿಸುವಂಥ ಕೆಲಸ ಮತ್ತು ಜನಸಾಮಾನ್ಯರು ಮೆಚ್ಚಿ ಅವರ ಮಾತಿಗೆ ಮನ್ನಣೆ ಕೊಡುವಂಥದ್ದು, ಸಕಾರಾತ್ಮಕವಾಗಿ ಚಿಂತನೆ ಮಾಡುವಂಥ ದೃಷ್ಟಿನ ನಾವು ನೋಡಿ ಹೆಮ್ಮೆ ಪಡುವಂತಾಗಿತ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರದ್ದು ತುಂಬಿದ ಸಭೆಯಲ್ಲಿ ಅವ್ರ ಕೈಯಲ್ಲಿ ಮೈಕ್ ಕೊಟ್ಟರೆ ಪ್ರತಿಯೊಂದು ಸೆಂಟೆನ್ಸ್ಗೂ ಚಪ್ಪಾಳೆ ಮೇಲೆ ಚಪ್ಪಾಳೆ ಬರುವಂಥದ್ದು ಯಡಿಯೂರಪ್ಪನವ್ರು ಬಿಟ್ಟರೆ ಮತ್ತೆ ಯಾರಾದರೂ ಇದ್ರೆ ಅದು ಶ್ರುತಿ ಅವ್ರ ಅಂತೇಳಿ ನಾನು ಹೇಳ್ಬೋದು. ಅವ್ರ ಮುಂದಿನ ಭವಿಷ್ಯ ಅವರು ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅಥವಾ ಇನ್ನು ಮಂತ್ರಿಯಾಗಿ ಈ ರಾಜ್ಯದ ಸೇವೆಯನ್ನು ಮಾಡುವಂಥ ಸೌಭಾಗ್ಯ ಭಗವಂತ ಅವ್ರಿಗೆ ಕಲ್ಪಿಸಲಿ ಅಂತ ನಾನು ಹಾರೈಸ್ತೇನೆ. ಸೊ ಹೇಗಿದೆ ಶ್ರುತಿ ಅವರೇ, ಎಂಜಾಯ್ ಮಾಡ್ತಾ ಇದ್ದೀರಾ ರಾಜಕೀಯದ ಸ್ಟಿಂಟ್ ಅನ್ನ? ಬಹುಶಃ ನಾನು ಭಾರತೀಯಳು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಹೆಮ್ಮೆ ನಾನೊಬ್ಬ BJP ಕಾರ್ಯಕರ್ತಳು ಅನ್ನೋದಕ್ಕೆ ನನಗಿದೆ. ಅನಿವಾರ್ಯವಾಗಿ ರಾಜಕೀಯಕ್ಕೆ ಬಂದೆ. ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಅನಿಸಿದ್ದು ಹಳ್ಳಿಗಳಿಗೆ ನಾನು ಜನನ ಭೇಟಿ ಆಗುವಾಗ, ರಮೇಶ್ ಅವರು ಜನ ಬರ್ತಾರ, ಹೆಣ್ಮಕ್ಳು ನನ್ನನ್ನು ನೋಡ್ತಾರೆ, ಸುಮ್ಮನೆ ಅಳ್ತಾ ನಿಂತ್ಕೊಳ್ತಾರೆ ಅಷ್ಟೇ, ಬೇರೆ ಏನು ಕೇಳಲ್ಲ ಅವ್ರಿಗೆ. ನನ್ನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಕಲಾವಿದೆ ಅನ್ನೋದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ನನ್ನನ್ನು ಪ್ರೀತಿಸ್ತಾರೆ. ನಾನು ಕೊಟ್ಟಂತ ಕೆಲಸಗಳಿಗೆ ನಾನು ಆಕ್ಟ್ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ನನ್ನನ್ನು ಇಷ್ಟೊಂದು ಪ್ರೀತಿಸ್ಬೇಕಾ, ಇಷ್ಟೊಂದು ಗೌರವಿಸ್ಬೇಕಾ? ಇಂತಹ ಒಂದು ಜನಕ್ಕೆ ಏನಾದ್ರು ಮಾಡ್ಬೇಕಲ್ಲ.